ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತು ಬಗಿಲ್ ಮಳೆ ಕಮ್ಮಿ ಆಗದೆ, ಸೊ ನಾವು ಬದಿ ತಿರುಗಾಡೋಕೆ ಹೋಗೋ ಒಂದು ಪ್ಲ್ಯಾನ್ ಮಾಡಿದೆ. ಸೊ ಹೋಗ್ತೇವ್ರಿ ಫ್ರೆಂಡ್ಸು, ವೇಟ್ ಮಾಡ್ತೇವ್ರಿ ಆಧಾರಿಗೆ. ಸೊ ಹೋಗುವ, ಎಲ್ಲಿ ಆಗ್ತೇವ್ರಂತ ನಾನು ನಿಮ್ಮ ಡೈರೆಕ್ಟ್ ತೋರಿಸ್ತೆ, ಹೇಳೋದಿಲ್ಲ. ಸೊ ಬನ್ನಿ ಹೋಗುವ. ಪೆಟ್ರೋಲ್ ಹಾಕೋ ಬಂದರಿಗೆ ಪೆಟ್ರೋಲ್ ಹಾಕೊಂಡು ಹೋಗ್ಬಿಡುವ. ಆ್ಯಕ್ಚುಲಿ ಇದು ಸೋಮೇಶ್ವರ ದೇವಸ್ಥಾನ ಬಂದಿರ, ದೇವಸ್ಥಾನ ಹೋಗಿ ಬಂದರೆ ದೇವಸ್ಥಾನ ಒಳಗೆಲ್ಲ ಹೋಗ್ಬಂದು ಇಲ್ಲಿ ಹೋದ್ರೆ ಬಲಿ ಹಾಕೋ ಬಿಡೋದಿಲ್ಲ, ಯಾಕಂದ್ರೆ ಬಲಿ ಹಾಕ್ತೇವೆ ಆಮೇಲೆ ಈಗ ಕಾಣ್ತೇವ್ರಿ. ದೇವಸ್ಥಾನ ಒಳಗೆ ಬಂದರೆ ಹಂಗೆ ಮಾತ್ರಿ ಮತ್ತೆ ಏ ಬೀಚ್ ಸೆಕೆಂಡ್ ಮಳೆ ಬರೋಂಗದೆ, ಮತ್ತು ಮಳೆ ಬರೋದ್ರೊಳಗೆ ಮನೆ ಸೇರ್ಕೊಂಬೇಕು ನಾವು. 2 hours later. ಸೊ ಹೋಗಿ ಬಂದ್ವಿ ನಾವು 4 ಜನ ಹೋಗಿದ್ವಾ. ಸೊ ಬರುವಾಗ ಮಳೆ ಬಂತು, ವಿಡಿಯೋ ಮಾಡೋಕ್ಕಂತ ಹಾಗೆ ಹೋಟ್ಲು ಹೋಗಿರ. ಅವ ಒಬ್ಬ 2 ಗಂಟೆ ಒಳಗೆ ಕರ್ಕೊಂಡು ಮನೆಗೆ ಮುಟ್ಟಿಸಿದ್ದಾರೆ, ಊಟ ಆಗ್ತಾ ಇದೆ. ಅವನದು ಒಂದು ಗಾಡಿದು ಅದು ಗೇರ್ದು ಕಟ್ಟ ಏನಾಯ್ತಾ, ಅದು ಸರಿ ಮಾಡ್ಕೊಂಡು ಬರೋದ್ರೊಳಗೆ ಗಾಡಿ ಗ್ಯಾರೇಜ್ಗೆಲ್ಲ ಹೋಗಿ ಬರೋದ್ರೊಳಗೆ 2 ಗಂಟೆ ಆಯಿತಾ. 2 ಗಂಟೆ ಆಗಿತ್ತು, 1:50 ಆಯಿತಾ. ಸೊ ಹಾಗೆ ಅವ ರಾಘವೇಂದ್ರ ಮಾಡಿದ ಥರ ಸ್ವಲ್ಪ ಮುಂದೆ ಬರ್ಬೇಕಾದ್ರೆ ಒಂದು ಹೋಟ್ಲು ಉಂಟಾ, ಅಲ್ಲಿ ಕರ್ಕೋದು ಊಟಿಗೆ. ಹಾಗೆ ಅಲ್ಲಿ ಮೀನು ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮೀನು ಊಟ ಮಾಡ್ಕೊಂಡು ಬಂದರು. ಹಾಗೆ ಮತ್ತೆಂತ ಮಾಡಲಿಲ್ಲ ಅಷ್ಟೇ, ಹಿಂಗೆ ಊಟ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ಮಲಗಿದೆ. ಬರೀ ಮಲಗೋದೆ, ಮತ್ತೆ ಎಂತ ಇಲ್ಲ, ಮತ್ತೆ ಎಂತ ಇಲ್ಲ, ಮಲಗೋದು ಅಷ್ಟೇ. ಹೇಳೋದು ತಿಂದು ಮನೆ ಕಂತು, ಮತ್ತು ಕಾಲೇಜ್ ಹೋಗೋದು, ಹೇಳೋದು ತಿಂದು ಮನೆ ಕಂತು, ಕಾಲೇಜಿಗೆ ಸ್ಟಾರ್ಟ್ ಆಗೋದು. ಸೊ ಅಷ್ಟೇ, ಅದೇ ಮತ್ತು ಹಂಗೆ ಸುಮ್ಮನೆ ಹೇಳಿದೆ ಕಟ್ ಮಾಡ್ರೆ ಆಗೋದಿಲ್ಲ. ಮತ್ತಂದರೆ ಎಲ್ಲ ಬದಿ ಮೀನು ಹಿಡಿದೆ, ನಾವೇ ಮೀನು ಹಿಡ್ಕೊಂಡು ಮೀನೇ ಸಿಕ್ತೀವಿ. ಅವ್ನಿಗೆ ಎರಡು ಮೀನೇ ಸಿಕ್ಕಿತ್ತು ನೋಡ್ರ, ಅಲ್ಲೇ 2 ಮೀನು ಇತ್ತು ಅನ್ನೋದು. ನಮಗೆ ನಾವು ಅದಂಗೆ ನಸೀಬಿಲ್ಲ, ನಾವು ಇಲ್ಲಿಂದ ಗಂಗೋಳಿ ತುದಿಗೆಲ್ಲ ಬರ್ ಮೀನು ಹುಡ್ಕೊಟ್ಟು, ಬಟ್ ಅಲ್ಲೂ ಮೀನು ಸಿಗಲಿಲ್ಲ, ಎಲ್ಲೂ ಮೀನು ಸಿಗಲಿಲ್ಲ, ಊರಾಗೂ ಸಿಗಲಿಲ್ಲ, ಹೊರಬರಿಗೂ ಸಿಗಲಿಲ್ಲ. ನಮ್ಮ ನಸೀಬೇ ಬರ್ಕತ್ತಿಲ್ಲ ಅಂತ ಹೇಳ್ಬೋದು, ಎಂತಂದು ಗೊತ್ತಿಲ್ಲ. ಸೊ ಆಯಿತು ಅಷ್ಟೇ, ಹೋಗಿ ದೇವಸ್ಥಾನ ಹೋಗಿ ಸುಮಾರು ದಿನ ಆಯಿತು. ಸೋಮೇಶ್ವರ ಹೋಗಿ ವರ್ಷ ಹೋಗ್ತಿರ್ತೀರ, ನಾನಂತೂ ಇರ್ತೀವಿ ವರ್ಷ. ಈ ವರ್ಷ ಹೋಗಿಲ್ಲ ಆಯಿತು. ಸೊ ಇವ್ರ ಜೊತೆ ಹೋಗಿ ಕಂಪ್ಲೀಟ್ ಮಾಡ್ಕೊಂಬಂದೆ. ಹೋದ್ಸಲಿ ನಮ್ಮದು ಚಂಡೆ ಹುಡುಗ್ರ ಜೊತೆ ಹೋಗಿನ, ಅವ್ರ ಜೊತೆಗೆ ಹೋಗಿ ದೇವಸ್ಥಾನ ರಾಘವೇಂದ್ರ ಮಠ ಕಡೆ ಸೋಮೇಶ್ವರ ಬೀಚೆಲ್ಲ ತಿರುಗಾಡ್ಕೊಂಬಂದಿರ. ಅಲ್ಲಿ ಎಲ್ಲಿ ಗೊತ್ತಾ, ಎಲ್ಲಿ ಬೈಂದೂರು ಹತ್ರ ಅಲ್ಲೊಂದು ಕಿರುಮಂತ್ರಾಲಯ ಅಂತ ಉಂಟಲ್ಲ. ಸೊ ಅಲ್ಲಿ ಹೋಗಿ ಒಂದು ಇದು ಮಾಡ್ಕೊಂಡು ಕೈ ಮುಕ್ಕೊಂಡು ಹಾಗೆ ಮುಂದೆ ಸೋಮೇಶ್ವರ ಹೋಗಿ ಮನೆ ಬಂದಿರ. ಈ ಸಲ ಹೆಂಗೆ ಮಾಡಲಿಲ್ಲ, ಡೈರೆಕ್ಟ್ ಸೋಮೇಶ್ವರ ಹೋಗಿ ಬಂದರು. ಆ ದಿನ ಹೋದಂಗೆ ಯಾವುದೋ ಒಂದು ಎಂಥೋ ಇತ್ತು, ಆ ದಿನ ನೆನಪಿಲ್ಲ ಸರಿಯಾಗಿ. ಹಾಗೆ ಹೋಗಿ ಮುಗಿಸಿ ಇದು ದೇವಸ್ಥಾನ ಕಣ್ಕೊಂಬಂದಿರ. ಸೊ ಇವತ್ತು ಹಾಗೆ ಮಾಡ್ರು, ನಾವು ದೇವಸ್ಥಾನ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಸೊ ಅಷ್ಟೇ. ಮತ್ತು ನೋಡುವ ಬೇರೆ ಏನಾದ್ರು ನಾಳೆ ಇದ್ದಲ್ಲಿ ಏನು ಮಾಡೋಕ್ಕಾಯ್ತಂತೆ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ವ್ಲಾಗು ಅಷ್ಟೇನು ದೊಡ್ಡ ಇಲ್ಲ ನೋಡೋಣ, ನನ್ನ ಪ್ರಕಾರ ಡೈಲಿ ಮಾಡೋ ವ್ಲಾಗ್ ಕಂಪೇರ್ ಮಾಡಿದ್ರೆ ಈ ವ್ಲಾಗ್ ಅಷ್ಟು ದೊಡ್ಡ ಇಲ್ಲ, ಸಿಂಪಲ್ಲಾಗಿ ಸಣ್ಣ ಉಂಟು. ಎಂತಕ್ಕಂದರೆ ದೊಡ್ಡ ಕ್ಲಿಪ್ ಅಂತ ಆಗೋಕ್ಕೆ ಕೆಲವೊಬ್ರು ವೀಡಿಯೋಗೆ ಬರೋಕ್ಕೆ ಮನ್ಸು ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಪರವಾಗಿಲ್ಲ, ಇಂಟ್ರೆಸ್ಟ್ ಮಾಡ್ಕೊಂಬ, ಸೆಟ್ ಆಗ್ತದೆ. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಸ್ವಲ್ಪ ಮುಜುಗರ ಇರುತ್ತೆ. ಸ್ಟಾರ್ಟಿಂಗ್ ಆಗಿತ್ತು, ಬಗಿಲ್ಲ ನಾನು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ಹಿಂಗೆ ಅಂತ ಕಿಡಿತೀವಿ ಅಂದ್ಕೊಂಡ್ರೆ ಶೋಲ್ಡ್ರ್ ಹೋಗುತ್ತೆ ಸರ್. ವಾಲಿಬಾಲ್ ಆಡಿ ಶೋಲ್ಡ್ರಲ್ಲಿ ನೋವು, ನನ್ನ ಶೋಲ್ಡ್ರ್ ಹೋಗುತ್ತೆ ಸರ್. ಸೊ
ಸೊ ಅಷ್ಟೇ. ಅದೇ ಹೇಳೋದು ಮಾಡಿದೆ. ಅವ್ರಿಗೂ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ, ಅವ್ರು ಮೊದಲೆಲ್ಲ ಅವ್ನು ಕರ್ಕೊಂಡು ಮಾಡಲೇ ಇದ್ದು ವಿಡಿಯೋ ಅಡ್ಜಸ್ಟ್ ಆದ ಸ್ವಲ್ಪ ದಿನ ರೂಢಿ ಆದ, ಸೆಟ್ ಆದಮೇಲೆ ಸರಿ ಆಗ್ತದೆ. ಕಡೆಗೆಲ್ಲ ಕ್ಯಾಮ್ರಾ ಮುಂದೆಲ್ಲ ಬರೋಕ್ಕೆ ಬೇಜಾರು ಮಾಡ್ಕೊಂಬಿಲ್ಲ. ಈಗ ಅವ್ರಿಗೆ ಸ್ವಲ್ಪ ಬೇಜಾರದು, ನಂಗೆ ಹಂಗಿಲ್ಲ, ಬರೋದಿನೇ ಇಲ್ಲ ಬೇಜಾರು. ಕ್ಯಾಮ್ರಾ ಮುಂದೆ ಬರೋಕ್ಕೆ ಬೇಜಾರಾಗೋದಿಲ್ಲ, ಸೆಟ್ ಆಗೋದು. ಸೊ ನೋಡುವ, ಇವತ್ತು ಲಾಗಲ್ಲಿ ಇಷ್ಟೇ. ಮಳೆ ಸ್ವಲ್ಪ ಪತ್ತೆ ಅದು ಕೊಯ್ ಮಾತ್ರ ಕಣ್ಣು ಐತೆ. ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ಲಾಗ ಸಿಗುವ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿ, ನನಗೆ ಒಂದು ಸಪೋರ್ಟ್ ಮಾಡಿ ಸ್ವಲ್ಪ. ನೆಕ್ಸ್ಟ್ ಲಾಗ ಸಿಗುವ. ತನಕ ಟಾಟಾ ಬಾಯ್.